ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ಅಹಮದ್ ಖಾನ್ ಅವರು ಎರಡನೆಯ ಪಟ್ಟಿಯಿಂದನೂ ಔಟ್ ಆಗೋದು ಫಿಕ್ಸ್. ಇಂಥದ್ದೊಂದು ಸುದ್ದಿ ಈಗ ಡೆಲ್ಲಿಯಿಂದ ಬರ್ತಾ ಇದೆ. ಸಿದ್ದರಾಮಯ್ಯನವರು ಪರಮಾಪ್ತರಿಗೆ, ಬರೀ ಜಮೀರ್ ಅವ್ರದ್ದು ಬಿಟ್ಟು ಹಾಕಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬಂತು. ಪರಮಾಪ್ತರಿಗೆ, ಅತ್ಯಂತ ಪ್ರಭಾವಿ ಸೀನಿಯರ್ಸ್ ಅಂತ ಯಾರಿದ್ರಲ್ಲ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. DK ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಇದು. ಡೆಲ್ಲಿಯಲ್ಲಿ ಮೆಗಾ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಮುಂದೆ ಇಡ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ರಾಜಕೀಯ ಭವಿಷ್ಯ ಬಹುತೇಕ ನಿರ್ಧಾರ ಅಂತಾನೆ ಹೇಳಲಾಗ್ತಾ ಇದ್ದು ಕ್ಲೈಮ್ಯಾಕ್ಸ್ ಕಾರ್ಯಾಚರಣೆ ಆಗ್ತಾ ಇದೆ. ಹಾಗಾದ್ರೆ ಜಮೀರ್ ಅವರ ಮುಂದಿನ ನಡೆ ಏನು? ಅತ್ಯಂತ ಪ್ರಭಾವಿ ನಾಯಕ, ಕರ್ನಾಟಕ ಕಾಂಗ್ರೆಸ್ಗೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಅಂತ ಗುರುತಿಸ್ಕೊಂಡಿದ್ದವರು. ಹಾಗಾದ್ರೆ ಏನ್ ಮಾಡ್ತಾರೆ ಜಮೀರ್ ಅಹಮದ್ ಖಾನ್? DK ಶಿವಕುಮಾರ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದೊಂದು ಡೆವಲಪ್ಮೆಂಟ್. ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಾಗಿದೆ ಬೆಳವಣಿಗೆ? ಜಮೀರ್ ಅಹಮದ್ ಖಾನ್ ಅವರು ಈಗ ಅಷ್ಟೇ ಎಲ್ಲ ತಂದಿದ್ದಾರೆ. ಆಲ್ರೆಡಿ ಅವ್ರ ವಿರುದ್ಧ ಒಂದಿಷ್ಟು ಆಡಿಯೋ ರಿಲೀಸ್ ಆಗಿ ಹೈಕಮಾಂಡ್ ಅದ್ರ ಮೇಲೆ FSL ಮತ್ತೊಂದು ಅದರ ಆಧಾರದಲ್ಲಿ ತೀರ್ಮಾನ ತಗೊಳ್ಳೋದು ಇದೆಲ್ಲ ಆಗಿದೆ ಅಲ್ವಾ. ಈಗ ಮತ್ತಷ್ಟು ಆಡಿಯೋ ಅಥವಾ ಯಾವುದೇ ಬಗೆಯ ಆರೋಪ ಸಾಕ್ಷಿಗಳನ್ನು ಬಿಡೋದು ಇಂಥದ್ದೆಲ್ಲ ಪ್ರಯತ್ನ ಆಗ್ತಿದೆ. ಇದ್ರ ಬಗ್ಗೆ ಮಿನಿಸ್ಟರ್ಗಳು ಕೂಡ ರಿಯಾಕ್ಟ್ ಮಾಡಿದ್ರು. ಒಂದು ವಿಡಿಯೋ ಒಂದು ಆಡಿಯೋ ಬಿಟ್ಟ ಮೇಲೆ ಆಯ್ತಲ್ವ, ಇನ್ನೂ ಎಷ್ಟು ಬಿಟ್ಟರೆ ಏನು ಅನ್ನೋ ಥರ ರಿಯಾಕ್ಷನ್ಗಳೆಲ್ಲ ಬಂದಿತ್ತು. ಸೊ ಇನ್ನೂ ಏನೇನೋ ಪ್ಲ್ಯಾನ್ ಆಗಿತ್ತು ಅಂತ ಅನಿಸುತ್ತೆ ಜಮೀರ್ ಅವರ ವಿರುದ್ಧ. ಹಾಗಾಗಿ ತಕ್ಷಣ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ತನ್ನ ವಿರುದ್ಧ ಯಾವುದೇ ಬಗೆಯಲ್ಲಿ ದಾವಣಗೆರೆ ಸಂಬಂಧಪಟ್ಟಂತೆ ಮಾನಹಾನಿ ಆಗುವಂಥ ಆಡಿಯೋ, ವಿಡಿಯೋ, ಲೇಖನ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿರಬಹುದು, ಡಿಜಿಟಲ್ ಇರಬಹುದು, ಜಾಲತಾಣದಲ್ಲಿರಬಹುದು, ಆನ್ಲೈನು, ವೆಬ್ ಪೋರ್ಟಲ್ಲು, ಪೋಸ್ಟು, ಮರುಪೋಸ್ಟು, ಯಾವುದೇ ಬಗೆಯಲ್ಲೂ ಕೂಡ ಮಾನಹಾನಿ ಆಗುವಂಥದ್ದು ಆಗಬಾರ್ದು ಅಂತ ಅವರು ಈಗ ಸ್ಟೇ ತಂದಿದ್ದಾರೆ. ಜಮೀರ್ ಅವರ ಅರ್ಜಿ ವಿಚಾರಣೆಯನ್ನು ಬೆಂಗಳೂರು 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಲಯ ಮಾಡಿ ಮಧ್ಯಂತರ ನಿರ್ಬಂಧಕಾಜ್ಞೆಯನ್ನು ಹೊರಡಿಸಿದೆ. ಸೊ ಒಂದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಜಮೀರ್ ಅವ್ರ ವಿರುದ್ಧ ಮತ್ತಷ್ಟು ಪ್ಲ್ಯಾನ್ ಆಗಿತ್ತು. ಅದ್ರ ಬಗ್ಗೆ ಚರ್ಚೆಗಳು ನಡೆದಿದ್ವು. 1-2 ಆಡಿಯೋ ಬಿಟ್ರಲ್ಲ, ಮತ್ತಷ್ಟು ಪ್ಲ್ಯಾನ್ ಆಗಿತ್ತು. ಅದು ಆಲ್ರೆಡಿ ಹೈಕಮಾಂಡ್ಗೆ ಹೋಗಿ ಏನಾದರೂ ಇದ್ದರೆ ತಲುಪಿರಲೂಬಹುದು, ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ. ಜಮೀರ್ ಅಹಮದ್ ಖಾನ್ ಅವರನ್ನು ಉಳಿಸುವಲ್ಲಿ, ಅಂದರೆ ಈ ಸಲ ಕ್ಯಾಬಿನೆಟ್ಗೆ 2ನೇ ಲಿಸ್ಟಲ್ಲಾದರೂ ತಗೊಳ್ಬೇಕಲ್ಲ, ಅದು ಬಹುತೇಕ ಅಸಾಧ್ಯ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೊಂದು ಕಂಪ್ಲೇಂಟ್ ಹೋಗಿದೆಯಂತೆ. ಸೋನಿಯಾ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವ್ರ ಹತ್ರ ಚರ್ಚೆ ಮಾಡಿ ಕಡೆಗೆ ಈಗ ಜಮೀರ್ ಅವ್ರನ್ನ ಕೈ ಬಿಡೋದೇ ಅಂತ ತೀರ್ಮಾನ ಆಗಿದೆಯಾ? ಯಾಕೆ ಚರ್ಚೆ ಅಂದರೆ ದಿಢೀರ್ ಅಂತ ರಿಜ್ವಾನ್ ಅರ್ಷದ್, ಸಲೀಂ ಅವರ, ತನ್ವೀರ್ ಸೇಠ, ಖಾನಿಜ್ ಫಾತಿಮಾ, ಈ ಥರ ಸುಮಾರು ಹೆಸರುಗಳು ಕೇಳಿ ಬರ್ತಿವೆ. ಹೇಳಿ ಕೇಳಿ ಈಗ 80 ಲಕ್ಷ ಅಂತ ಜಾತಿ ಗಣತಿ ಮುಸ್ಲಿಂ ಜನಸಂಖ್ಯೆ ರಿಪೋರ್ಟ್ ಬೇರೆ ರೆಡಿ ಮಾಡಿ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಈಗ ಜಮೀರ್ ಅವ್ರನ್ನ ಕೈ ಬಿಟ್ಟರೆ 2-3 ಮಲ್ಟಿಪಲ್ ಕೊಡಬೇಕಾಗಿ ಬರ್ಬೋದು. ಖಾದರ್ ಒಬ್ರಿಗೆ ಕೊಟ್ಟಿರೋದ್ರಿಂದ ಇನ್ನೂ ಇಬ್ಬರು ಮಹಿಳಾ ಕೋಟಾ ಇದು 2 ಕವರ್ ಆಗೋ ಥರ ಕೊಡ್ತಾರ. ಒಟ್ಟಿನಲ್ಲಿ 2-3 ಕೊಟ್ಟು ಜಮೀರ್ ಅವ್ರನ್ನ ಕೈ ಬಿಡುವಂಥ ದಟ್ಟ ಸಾಧ್ಯತೆ ಕಂಡು ಬರ್ತಿದೆ. ಜಮೀರ್ ಅವ್ರಿಗೆ ಇದು ಡೆಲ್ಲಿಯಿಂದ ಬರ್ತಿರುವ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರು ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ವೇಣುಗೋಪಾಲ್ ಥ್ರೂ ಒಂದು ಲಾಸ್ಟ್ ಎಫರ್ಟ್ ನಡೀತಿದೆ ಜಮೀರ್ ಅವ್ರದ್ದು. ಯಾಕಂದರೆ ಕೇರಳದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. 20-22 ಕಡೆ ಜಮೀರ್ ಅವರ ನೇರ ಪರಿಣಾಮ ಇತ್ತು ಕಾಂಗ್ರೆಸ್ ಗೆಲುವಿಗೆ ಅನ್ನೋದು ರಿಪೋರ್ಟು. ಹಾಗಾಗಿ ವೇಣುಗೋಪಾಲ್ ಅವ್ರ ಕಡೆಯಿಂದ ಹೇಗಾದರೂ ಮಾಡಿ ಉಳಿಸೋದಕ್ಕೆ ಒಂದು ಪ್ರಯತ್ನ ಆಗ್ತಿದೆ. ಬಟ್ ಬಹುತೇಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಲೆವೆಲ್ಲಲ್ಲೇ ಇದಾಗಿರೋದ್ರಿಂದ ಜಮೀರ್ ಅವ್ರಿಗೆ ಸಚಿವ ಸ್ಥಾನ ಕೊಡದಂತೆ ಕನ್ವಿನ್ಸ್ ಮಾಡುವಲ್ಲಿ DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಿರೋದು. ಆಡಿಯೋ ಗಿಡಿಯೋ ಅಂತೂ ಇನ್ನು ಬ್ಲಾಸ್ಟ್ ಆಗಲ್ವಲ್ಲ. ಏನೇ ಇದ್ದರೂ ಇನ್ನೂ ಏನೇನಿತ್ತೋ, ಏನೇನು ಪ್ಲ್ಯಾನ್ ಆಗಿತ್ತೋ ಗೊತ್ತಿಲ್ಲ, ಏನೇ ಇದ್ದರೂ ಅದೆಲ್ಲ ತರಬಾರ್ದು ಅಂತ ನಿರ್ಬಂಧಕಾಜ್ಞೆ ಬಂದಿರೋದ್ರಿಂದ. ಆದರೆ ಜಮೀರ್ ಅವರ ಕಾಂಗ್ರೆಸ್ನಲ್ಲಿನ ರಾಜಕೀಯ ಭವಿಷ್ಯವೇ ಫಿನಿಶ್ ಆಯಿತಾ? ಕಾದು ನೋಡ್ಬೇಕೀಗ ಜಮೀರ್ ಅವರ ಮುಂದಿನ ನಡೆ ಏನು ಅಂತ. ಈಗಾಗಲೇ ಆರಂಭದಲ್ಲೇ ಹೇಳಿದ ಹಾಗೆ ನೋ ಡೌಟ್ ಅದನ್ನು ಕಾಂಗ್ರೆಸ್ಸಿಗರು ಒಪ್ಕೊಳ್ತಾರೆ, ಮತ್ತೆ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಇರಬಹುದು, ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಅವರು ತುಂಬಾ ಸ್ಟ್ರಾಂಗ್ ಲೀಡರು, ಅವ್ರು ನಮ್ಮ ಪಕ್ಷಕ್ಕೆ ಬೇಕೇ ಬೇಕು ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಅವರು ಸಮುದಾಯದ ಮೇಲೆ ಹಿಡಿದಿರುವಂಥ ಹಿಡಿತ ಬೇರೆ ಯಾವ ಮುಸ್ಲಿಂ ನಾಯಕರಿಗೂ ಇಲ್ಲ ಅಂತ ಕಾಂಗ್ರೆಸ್ನ ಪ್ರಮುಖರು, ಸಿದ್ದು ಕ್ಯಾಂಪ್ನವರು ಓಪನ್ ಆಗಿ ಹೇಳ್ತಿದ್ದಾರೆ. ಅವ್ರ ಪರ ಬ್ಯಾಕ್ ಬೀಸ್ತಿದ್ದಾರೆ. ಆದರೂ ಕೂಡ ಹೈಕಮಾಂಡ್ಗೆ ಅದೇನು ಸಿಕ್ಕಿದೆಯೋ ಗೊತ್ತಿಲ್ಲ, ಅದೇನು ಹೋಗಿದೆಯೋ ಗೊತ್ತಿಲ್ಲ, ಜಮೀರ್ ಅವರ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಿದೆ ರಾಹುಲ್ ಗಾಂಧಿ ಅವರು. ಸೊ ಏನು ಮಾಡ್ತಾರೆ ಜಮೀರ್ ಅಹಮದ್ ಖಾನ್?
ಜಿಲ್ಲೆಯಲ್ಲೂ ಬರೀ ರಾಜ್ಯದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹಿಡಿತಾ ಇಟ್ಟಿರುವಂಥ ಜಮೀರ್ ಅಹಮದ್ ಖಾನ್ ಈಗಾಗಲೇ ಪ್ರೊಟೆಸ್ಟ್ ಎಲ್ಲ ಜೋರಾಗಿ ಮಾಡಿಸ್ತಿದ್ದಾರೆ ಅವ್ರಿಗೆ ಮಂತ್ರಿಗಿರಿ ಬೇಕು ಅಂತ. ಅವರ ಪರವಾಗಿ ಸ್ವಾಮೀಜಿಗಳಿಂದ ಹಿಡಿದು ಮುಸ್ಲಿಂ ಲೀಡರ್ಸು ಧರ್ಮಗುರುಗಳು ಎಲ್ಲ ಬೀದಿಗಿಳಿದಿದ್ದಾರೆ. ಸಹಜವಾಗಿ ಮನಿ ಪವರು ಜನರ ಪವರು ಇರುವಂಥ ನಾಯಕರು ಮಾಡಿಸ್ತಾರೆ ಹೋರಾಟ, ಅದೇನು ವಿಶೇಷ ಅಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಜಮೀರ್ ಅವ್ರ ಮಾತಿಗೆ ಬೆಲೆ ಇತ್ತು ಅನ್ನೋದಕ್ಕೆ ಅವ್ರಿಗೆ ಯಾವ ರಾಜ್ಯದಲ್ಲಿ ಚುನಾವಣೆ ಆದರೂ ಕಾಂಗ್ರೆಸ್ ಹೈಕಮಾಂಡು ವಿಶೇಷವಾಗಿ ಅವರನ್ನು ವಿಶೇಷ ವಿಮಾನ ಮಾಡಿ ಕರೆಸ್ಕೊಳ್ತಿತ್ತು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಈಗಾಗಲೇ ನಾವು ಹಿಂದೆನೇ ರಿಪೋರ್ಟ್ ಮಾಡಿದ್ವಿ, ಹೊಸ ಪಕ್ಷ ಕಟ್ತಾರಾ ಅಥವಾ JDS ಸೇರ್ತಾರಾ ಅನ್ನುವಂಥ ತೀವ್ರ ಕುತೂಹಲ ಈಗ ಮನೆ ಮಾಡಿದೆ. ಅವರ ರಾಜಕೀಯ ಮುಂದಿನ ಭವಿಷ್ಯ ಏನು? ಕುಮಾರಸ್ವಾಮಿ ಅವರು ಇಲ್ಲ, ನನ್ನ ಜೊತೆ ಮೀಟಿಂಗ್ ಆಗಿಲ್ಲ ಅಂತ ಹೇಳಿದ್ರು. ನಿನ್ನೆ ಆ ಪ್ರಶ್ನೆ ಬಂತು ಸೀರಿಯಸ್ ಆಗಿ, ಮೀಟಿಂಗ್ ಆಗಿದೆ ಅಂತೆ, ಹೌದಾ ಸರ್ ಅಂತ. ಇಲ್ಲ ಅಂದರು ಅವರು. ಈಗ ಹೊಸ ಪಕ್ಷ ಅಂದರೆ ಒಂದು ಹಿಂಟ್ ಬಂದಿತ್ತು ಈ ಎಲೆಕ್ಷನ್ ಗಲಾಟೆ ಎಲ್ಲ ಆಗ್ತಾ ಇದ್ದಾಗ. ಇದನ್ನು ಆಲ್ರೆಡಿ ನಾವು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಕೇಜ್ರಿವಾಲ್ ಅವರು ಬರೀ 9 ತಿಂಗಳಲ್ಲಿ ಎಲ್ಲ ಚೇಂಜ್ ಮಾಡ್ತಾರೆ ಅಂದರೆ ನಮಗಿನ್ನೂ 2 ವರ್ಷ ಇದೆ. 2 ವರ್ಷದಲ್ಲಿ ಕರ್ನಾಟಕ ರಾಜಕಾರಣದ ಚಿತ್ರಣನೇ ಬದಲಿಸುವಂತಹ ತಾಕತ್ತಿದೆ ಅನ್ನೋ ಮೆಸೇಜು ಜಮೀರ್ ಅವರು ಕೊಟ್ಟಿಲ್ಲ ಯಾವತ್ತು. ಅವರ ಬೆಂಬಲಿಗರು, ಅವರ ಬೆನ್ನಿಗಿದ್ದವರು ಕೊಟ್ಕೊಂಡು ಬಂದಿದ್ದಾರೆ. ಜಮೀರ್ ಅವರು ಇದುವರೆಗೂ ಅವರು ಪಕ್ಷದ ವಿರುದ್ಧ ಹೋಗೋ ಬಗ್ಗೆನೋ ಅಥವಾ ಹೊಸ ಪಕ್ಷದ ಬಗ್ಗೆನೋ ಏನೂ ಹೇಳಿಲ್ಲ. ಆ ಥರದ ಹಿಂಟ್ಗಳನ್ನು ಅವರ ಫಾಲೋವರ್ಸು ಕೊಡ್ತಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಈಗ ಕಾಂಗ್ರೆಸ್ಗೆ, DK ಶಿವಕುಮಾರ್ ಅವ್ರಿಗೆ ಬಹಳ ದೊಡ್ಡ ಸವಾಲಾಗ್ತಾರಾ, ಕರ್ನಾಟಕ ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸ್ತಾರ ಅನ್ನೋದನ್ನು ಕಾದು ನೋಡಬೇಕು. ಈ ಒಂದು ನಿರ್ಧಾರ ಪ್ರಕಟವಾಗಿದ್ದೇ ಹೌದಾದರೆ, ಜಮೀರ್ ಔಟ್ ಅನ್ನುವಂಥ ನಿರ್ಧಾರ ಪ್ರಕಟವಾಗಿದ್ದೇ ಹೌದಾದರೆ, ಇದು ಫೈನಲ್ ಆಗಿದ್ದೇ ಹೌದಾದರೆ, ಅಂದರೆ ವೇಣುಗೋಪಾಲ್ ಅವರ ಕಟ್ಟಕಡೆಯ ಪ್ರಯತ್ನನೂ ವಿಫಲವಾದರೆ ಕರ್ನಾಟಕ ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ಪೆಟ್ಟ ಆಗಬಹುದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಇನ್ನೊಂದು ಕಡೆ ಮಹದೇವಪ್ಪ ಮತ್ತು ಬಸವರಾಜ ರಾಯರೆಡ್ಡಿ ಅವರ ಪರ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸ್ತಿದ್ರು ಸಿದ್ದರಾಮಯ್ಯನವರು, ಬಟ್ ಮಿಸ್ ಆಗಿದೆ. ತಮ್ಮ 4 ದಶಕಗಳ ಸ್ನೇಹಿತ ಸಿದ್ದರಾಮಯ್ಯನವರ ಜೊತೆನೇ ಬಿಟ್ಟಿಲ್ಲ ಮಹದೇವಪ್ಪನವರು. 94-95 ದೇವೇಗೌಡರು, ಆಮೇಲೆ JH ಪಟೇಲ್ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು. 2004ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರು JDS ತೊರೆದು ಕಾಂಗ್ರೆಸ್ ಸೇರಿದ್ರೆ ಇವರು ಕೂಡ ಬಂದರು. ಆಮೇಲೆ HC ಮಹದೇವಪ್ಪನವರು 13ರಲ್ಲಿ CM ಆಗಿದ್ದಾಗ ಸಿದ್ದರಾಮಯ್ಯನವರು ಸಚಿವರಾಗಿದ್ದರು. 2023ರಲ್ಲಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಒಳ್ಳೆಯ ಖಾತೆ, ದೊಡ್ಡ ಖಾತೆನೇ ಸಿಕ್ತವ್ರಿಗೆ. 2024ರಲ್ಲಿ ಅವರ ಪುತ್ರನನ್ನು ಸುನಿಲ್ ಬೋಸ್ ನಿಲ್ಲಿಸಿ ಗೆಲ್ಲಿಸಿದ್ರು ಸಿದ್ದರಾಮಯ್ಯನವರು. 2018ರಲ್ಲೇ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮಂತ್ರಿಗಿರಿ ಕೊಡಲೇಬಾರ್ದು ಅನ್ನೋ ಒತ್ತಡ ಇತ್ತು. ಹಾಗೂ ಪಟ್ಟು ಹಿಡಿದು ಕೊಡಿಸಿದ್ರು. ಈ ಸಲ ಮಹದೇವಪ್ಪನವ್ರಿಗೆ ಮಂತ್ರಿ ಖಾತೆ, ಅಂದರೆ ಮಂತ್ರಿ ಆಗಲಿ ಯಾವುದೇ ಖಾತೆ ಆಗಲಿ ಇಲ್ಲ ಅಂತ ಹೈಕಮಾಂಡ್ ಖಚಿತಪಡಿಸಿದೆ ಅನ್ನೋ ಸುದ್ದಿ ಸಿಗ್ತಿದೆ. ಸೊ ಮಹದೇವಪ್ಪನವರು ಕೂಡ ಔಟ್ ಆಗಲಿದ್ದಾರೆ. ಸೀನಿಯರ್ಸ್ ಅಲ್ವಾ, ಎಷ್ಟು ಸಲ ಕೊಟ್ಟವ್ರಿಗೆ ಕೊಡೋದು, ಹೊಸಬ್ರಿಗೆ ಕೊಡಲೇಬೇಕು. ಈ ಸಲ ಅವಕಾಶ ಮಾಡಿಕೊಡ್ಬೇಕು, ತುಂಬ ಜನ ಕಾಯ್ತಿದ್ದಾರೆ ಅಂತ ಇವರಿಗೆಲ್ಲ ಕೋಪ್ ಕೊಡಲಾಗಿದೆ. ಸೊ ಸಿದ್ದರಾಮಯ್ಯನವ್ರ ಜೊತೆಗೆ ಮಹದೇವಪ್ಪನವರ ಜರ್ನಿ ಕೂಡ ಎಂಡ್ ಆಗ್ತಿದೆ ರಾಜಕೀಯವಾಗಿ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಮೊಬೈಲ್ ಸ್ವಿಚ್ ಆಫು, ವಿದೇಶಕ್ಕೆ ಹೋಗಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಕೇಳಿಬಂತು. ಹಿಂದಿನ ಸಲ ಕೂಡ ಅವ್ರಿಗೆ ಸಿಗಲಿಲ್ಲ. ಆಮೇಲೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು, ಆರ್ಥಿಕ ಸಲಹೆಗಾರನಾಗಿ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ಈಗ ಅವರನ್ನು ಕೂಡ ಕೈ ಬಿಡಲಾಗಿದೆ. DK ಶಿವಕುಮಾರ್ ಅವರು ಹೊಸಬರನ್ನು ಸೇರ್ಪಡೆ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿದೆ. ತುಂಬ ಜನ ಸೀನಿಯರ್ಸ್ಗೆ ಈಗ ಕ್ಯಾಬಿನೆಟಿಂದ ಅವರು ಮತ್ತೆ ಕ್ಯಾಬಿನೆಟ್ಗೆ ಇನ್ನಾಗುವಂಥ ಚಾನ್ಸೇ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಅವರ ಮುದ್ರೆ ಬಿದ್ದಿರೋದು. ಸೊ ಯಾರು ಇರಬಹುದು ಈ ಸಲ ಸಂಪುಟದಲ್ಲಿ, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅಂತ ಕೇಳಿದ್ರೆ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಲೀಂ ಅಹಮದ್, ಶ್ರೀನಿವಾಸ್ ಮಾನೆ, ರಿಜ್ವಾನ್ ಅರ್ಷದ್, ಬಸ್ನಗೌಡ ಬಾದರ್ಲಿ, ಹ್ಯಾರಿಸು, ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ಜಮೀರ್ ಅಹಮದ್ ಖಾನ್ ಅವರ ಕಡೆಯ ಪ್ರಯತ್ನ ಇಷ್ಟೆಲ್ಲ ಆಗ್ತದೆ. ಬೆಳಗಾವಿಲಿ 2 ಪ್ರಯತ್ನದಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಅವರು ಅನ್ನೋ ತೀವ್ರ ಕುತೂಹಲ ಇದೆ, ಅದು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ. ಸೊ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಟೀಮ್ ಏನಿದೆಯಲ್ಲ, ಹಳಬರ ಟೀಮ್, ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಕೂರೋದಕ್ಕೆ ಸಾಧ್ಯವಾಗಿಲ್ಲ. ಮಲ್ಟಿಪಲ್ DCM ಕೂಡ ಸಾಧ್ಯವಾಗಿಲ್ಲ. ಅವರ ಅತ್ಯಾಪ್ತರು ಕ್ಯಾಬಿನೆಟು ಸೇರ್ತಿಲ್ಲ. ಆ ಮೂಲಕ ಸರ್ಕಾರದ ಮೇಲೆ ಹಿಡಿತ ತಗೊಳ್ಳುವಂಥ ಅವರ ಪ್ರಯತ್ನ ಏನಿತ್ತಲ್ಲ ಅದು ಒಂದು ಮಟ್ಟಿಗೆ ಯಶಸ್ವಿ ಆಗ್ತಿದೆ. ಬಟ್
ಇದರ ಎಫೆಕ್ಟ್ ಏನಾಗುತ್ತೆ, ಸೀನಿಯರ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಸುಮ್ಮನೆ ಪಕ್ಷ ಸಂಘಟನೆ ಮಾಡ್ಕೊಂಡಿರ್ತಾರ ಅಥವಾ ಒಳಗಿಂದೊಳಗೆ ಪೆಟ್ಟು ಕೊಡ್ತಾರ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಯಾಕಂದರೆ ಈಗ ಕ್ಯಾಬಿನೆಟ್ಗೆ ಇನ್ನಾಗಿರೋರೇ ಡಿಕೆಗೆ ಆಘಾತದ ಮೇಲೆ ಆಘಾತ ಕೊಡ್ತಿದ್ದಾರೆ. ಅಲ್ಲಿ ಕೃಷ್ಣಬೈರೇಗೌಡರು ನಿರ್ಧಾರ ಪ್ರಕಟಿಸಿ ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಭೇಟಿ ಮಾಡಲಿದ್ದಾರೆ. ನನಗೆ ಬೇಕಾಗಿಲ್ಲ ಈ ಖಾತೆ, ಕೊಡೋದಾದ್ರೆ ಕೊಡಿ, ಇಲ್ಲ ಅಂದರೆ ನೀವು ಏನು ಮನವೊಲಿಕೆ ಮಾಡಿದ್ರೂ ನಾನು ತಗೊಳ್ಳಲ್ಲ, ನನಗೆ ಬೇಡವೇ ಬೇಡ ಈ ಅರ್ಧ ಖಾತೆ, ಬೇರೆ ಕೊಡಿ, ಇಲ್ಲ ನನ್ನ ಬಿಟ್ಟು ಬಿಡಿ ಅಂತ ಸೆಡ್ ಹೊಡೆದಿರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಜಮೀರ್ ಎಫೆಕ್ಟ್, ಉಳಿದ ಸೀನಿಯರ್ಸ್ ಎಫೆಕ್ಟ್ ಏನೇನಾಗಿರುತ್ತೆ ಕಾಂಗ್ರೆಸ್ನ ಮೇಲೆ ಅನ್ನೋದನ್ನು ಕಾದು ನೋಡಬೇಕು. ಇವತ್ತು ಫಸ್ಟ್ ಟೈಮ್ CM ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆಗೆ ಮೀಟಿಂಗು, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿರೋದು ಡೆಲ್ಲಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.